ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತೊಂದು ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಟಾಪಿಕ್ ಅಂತಲೇ ಹೇಳ್ಬೋದು. ಇದನ್ನು ಎಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ಗಾಯ್ಸ್, ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಹಾಗೆಯೇ ನಿಮಗೋಸ್ಕರ ಅಂತಲೇ ಒಂದು ತುಂಬ ಒಳ್ಳೆ ವಿಡಿಯೋನೇ ತಂದಿದ್ದೀನಿ ಅಂತ ಹೇಳ್ಬೋದು. ನಿಮ್ಮದು ಒಂದು 10 ನಿಮಿಷದಿಂದ ಒಂದು 12 ನಿಮಿಷದವರೆಗೆ ನೀವು ಟೈಮ್ ಕೊಟ್ಟರೆ ಸಾಕು ಗಾಯ್ಸ್, ಓಕೆನಾ? ಯಾಕಂದರೆ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದಾಗತ್ತೆ ಅಂತಂದರೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರಬೇಕು ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಒಂದು 10 ರಿಂದ 12 ನಿಮಿಷವರೆಗೆ ನಿಮ್ಮ ಟೈಮ್ನ ಕೊಡಿ. ಹಾಗೆಯೇ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್, ನೀವು ಆಲ್ರೆಡಿ ತಮ್ನೇಲಿ ನೋಡಿರ್ತೀರ ಅಲ್ವಾ? ಈ 4, 5, 6 ಅಂತ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಹಾಗೆಯೇ ಇದರಿಂದ ನಿಮಗೆ ಏನು ಯೂಸಸ್ಸು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಹಾಗೆಯೇ ಇದರಿಂದ ನಾವೇನೇನು ಮಾಡಬಹುದು, ನನ್ನ ಲೈಫಲ್ಲಿ ನನಗೆ ಯಾವ ರೀತಿ ಒಂದು ಲಕ್ನ ಕೊಟ್ಟಿದೆ ಈ ನಂಬರ್ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಹಾಗೆಯೇ 4, 5, 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ತುಂಬಾ ಒಂದು ಒಳ್ಳೆ ವಿಡಿಯೋ, ಒಳ್ಳೆ ಟಾಪಿಕ್ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗಬೇಕು ಅಂತಂದರೆ ಈ 4, 5, 6 ಅಂತ ನಂಬರ್ನ ನೀವು ನಂಬಿಕೆ ಇಟ್ಟು ನೀವು ಇದನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ವಿಡಿಯೋದಲ್ಲಿ ಏನಂತಂದರೆ ಗಾಯ್ಸ್, ನನಗೆ ಬುಕ್ಕಲ್ಲಿ ನೀವು ಏನೇನ ಬರೀಬೇಕು, ಹಾಗೆಯೇ ಎಷ್ಟು ದಿನದವರೆಗೆ ನಾವು ಬರೀಬೇಕು, ಹಾಗೆಯೇ ಯಾವ ಟೈಮಲ್ಲಿ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು, ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ಗಾಯ್ಸ್, ಏನಂತ ಅಂದರೆ ಈ 4, 5, 6 ಅನ್ನೋದು ಇದು ಒಂದು ನಂಬರ್ ಅಲ್ಲ ಗಾಯ್ಸ್, ಆಯಿತಾ? ಇದು ಒಂದು ದೈವಿಕ ಶಕ್ತಿ, ಒಂದು ಮ್ಯಾಜಿಕ್ ನಂಬರ್ ಅಂತಲೇ ಹೇಳ್ಬೋದು, ಓಕೆನಾ? ಈಗ ನೀವು ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ನನ್ನ ಲೈಫಲ್ಲಿ ನಾನು ನಡೆದಿದ್ದನ್ನ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಏನಂತ ಅಂದರೆ ಗಾಯ್ಸ್, ನಾನು ಎಲ್ಲೋ ಹೋಗ್ತಾ ಇದ್ದೆ ಒಂದಿನ. ಆವಾಗ ನನಗೆ ಈ 4, 5, 6 ಅನ್ನೋದು ನಂಬರ್ ಅವಾಗವಾಗ ಕಾಣಿಸ್ಕೊಳ್ತಾ ಇತ್ತು. ಅಂತಂದರೆ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ, ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಓದೋದಾಗಿರಬಹುದು, ಇಲ್ಲಾಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಗಾಡಿನಲ್ಲಿ ನಿಮಗೆ ಈ ನಂಬರ್ ಸಿಗಬಹುದು, ಆಯಿತಾ? ಇಲ್ಲ ಯಾವುದಾದ್ರೂ ಒಂದು ಬುಕ್ನ ಓದ್ತಾ ಇರ್ತೀರಾ, ಇಲ್ಲ ಏನೋ ಒಂದು ನಂಬರ್ಸ್ ಏನೋ ಒಂದು ಓದ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿ ನಿಮಗೆ ಈ ನಂಬರ್ ಸಿಗುವಂಥದ್ದು, ಆಯಿತಾ? ಬೈಕ್ ಗಾಡಿ ನಂಬರ್ ಆಗಿರಬಹುದು, ಬಸ್ ನಂಬರ್ ಆಗಿರಬಹುದು. ಈ ರೀತಿ ಗೈಸ್ ಎಲ್ಲೇ ನೀವು ಹೋದ್ರೂ ಕೂಡ ಈ 4, 5, 6 ಅನ್ನೋದು ನಂಬರ್ ನಿಮಗೆ ಕಾಣಿಸ್ತಿದೆ ಅಂತ ಅಂದರೆ ಇದು ಒಂದು ದೈವಿಕ ಶಕ್ತಿಯ ನಂಬರ್, ಒಂದು ಮ್ಯಾಜಿಕ್ ನಂಬರ್ ಅಂತಲೇ ಹೇಳ್ಬೋದು, ಓಕೆನಾ? ನನಗೂ ಕೂಡ ಹಾಗೆ ಆಗ್ತಾಯಿತ್ತು. ನನಗೆ ಯಾವಾಗಲೂ ಕೂಡ ಈ 4 ಅನ್ನೋದು ಲಕ್ಕಿ ನಂಬರು, ಓಕೆನಾ? ಈ 4 ಅಂದ್ರೇನು, 5 ಅಂದ್ರೇನು, 6 ಅಂದ್ರೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಗಾಯ್ಸ್ ನನಗೆ ಯಾವಾಗಲೂ ಈ ನಂಬರ್ಗಳು ಕಾಣಿಸ್ತಾ ಇತ್ತು. ನಾನು ಇದನ್ನು ನಮ್ಮ ಅಕ್ಕನ ಜೊತೆ ಶೇರ್ ಮಾಡಿದೆ. ಎಲ್ಲೋದ್ರೂ ಈ ರೀತಿ ಒಂದು ನಂಬರ್ ಕಾಣಿಸುತ್ತೆ ಕಣೆ ನನಗೆ ಅಂತ. ಅವಾಗ ನಮ್ಮ ಅಕ್ಕ ಅಂದ್ಲು, ಇದೇ ಥರ ಒಂದು 786 ಅಂತ ಒಂದು ನಂಬರ್ ಇದೆ, ಅದು ಕೂಡ ತುಂಬಾ ಒಳ್ಳೆಯದು ಕಣೆ, ನೋಡು ಇದನ್ನು ಸರ್ಚ್ ಮಾಡಿ ನೋಡು ಗೂಗಲಲ್ಲಿ ಏನು ಬರುತ್ತೆ ಏನು ಅಂತ ನಮ್ಮ ಅಕ್ಕನೂ ಹಾಗೆ ಅಂದ್ಲು. ಹಾಗೆ ನನಗೆ ಗೊತ್ತಿರೋರು ಅವ್ರನ್ನೂ ಕೂಡ ನಾನು ಕೇಳಿದೆ. ಹೌದು, ಅವ್ರೇನಂತಂದ್ರು, ನಾನು ಕೂಡ ಸರ್ಚ್ ಮಾಡ್ದಂಗೆ ಹಾಗೆಯೇ ನನಗೆ ಗೊತ್ತಿರೋರು ಕೂಡ ಹೇಳಿದ್ರು, ಈ ನಂಬರ್ ತುಂಬಾ ಒಂದು ಮ್ಯಾಜಿಕ್ ನಂಬರು, ಈ ನಂಬರ್ ಯಾರಿಗೂ ಸಿಗೋದಿಲ್ಲ ಅಂತಂದರೆ ಗಾಯ್ಸ್, ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಈ 4, 5, 6 ಅನ್ನೋ ನಂಬರ್ ನೋಟ್ ಏನಾದರೂ ನಿಮಗೆ ಸಿಕ್ಕಿದ್ರೆ ನೀವೇ ಅದೃಷ್ಟವಂತರು ಅಂತಲೇ ಹೇಳ್ಬೋದು, ಸರಿನಾ? ಸೊ ಈ ನಂಬರ್ನ ಇಟ್ಕೊಂಡು ನಾವು ಒಂದು ಪರಿಹಾರನ ಕಂಡುಕೊಳ್ಬೋದು, ಓಕೆನಾ? ಈ ನಂಬರ್ನ ನಂಬ್ಕೊಂಡು ಗಾಯ್ಸ್ ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತೀವಿ ಅಂತಂದರೆ ಅದು 100% ನಮಗೆ ರಿಸಲ್ಟನ್ನ ಕೊಡುತ್ತೆ, ಓಕೆನಾ? ಅದು ಯಾವ ರೀತಿ ನಿಮಗೆ ಬುಕ್ಕಲ್ಲಿ ಬರೀಬೇಕು ಆ್ಯಂಡ್ ಎಷ್ಟು ದಿನ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಗಾಯ್ಸ್ ಏನಂದರೆ, ಈ 4 ಅಂತ ಅಂದರೆ, ಈ 4 ಅನ್ನೋದು ಏನು ಹೇಳಿ, ಕುಬೇರ, ಓಕೆನಾ? ನೀವೇ ಅಬ್ಸರ್ವ್ ಮಾಡ್ಬೋದು, ಕುಬೇರ ಇಲ್ಲಿ ನೋಡಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋ ಥರ ಇದೆ ಇದು 4 ಅಂದರೆ, ಅಲ್ವಾ? ಸೊ ಹಾಗೆಯೇ 5 ಅನ್ನೋ ನಂಬರ್ನ ಗಾಯ್ಸ್ ನಾವು ವಿಷ್ಣುಗೆ ಮತ್ತು ಬುಧಗೆ ಹೋಲಿಸ್ತೀವಿ. ಹಾಗೆಯೇ 6 ಅನ್ನೋದನ್ನ ನಾವು ಶುಕ್ರಗೆ ಸಂಬಂಧಿಸಿದ ನಂಬರ್ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತು, ಶುಕ್ರ ಅಂತಂದರೆ ದುಡ್ಡು ಹಣನ ಕೊಡುವಂಥದ್ದು, ಓಕೆನಾ? ಸೊ ಹಾಗಾಗಿ ನಾವು ಇದು ಶುಕ್ರ ಗ್ರಹಕ್ಕೆ ಹೋಲಿಸ್ತೀವಿ. ಇನ್ನು ಇದು 3 ನಾವು ಸೇರಿಸಿದ್ರೆ ಯಾವ ರೀತಿ ಆಗುತ್ತೆ ಹೇಳಿ?
ತುಂಬಾ ಒಂದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಗಾಯ್ಸ್. ಸುಮಾರು ಜನ ನೀವು ಆನ್ಲೈನಲ್ಲೂ ಚೆಕ್ ಮಾಡಿಬೇಕಾದ್ರೆ 4, 5, 6 ಮತ್ತು 7, 8, 6 ನಂಬರ್ನ ಯಾರು ಕೂಡ ಗೈಸ್ ಏನಂತ ಅಂದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ, ಅದು ಯಾರು ಕೂಡ ಅದನ್ನು ಕೊಡೋದಿಲ್ಲ, ಸಿಕ್ಕಿದ್ರಂತೂ ಯಾರು ಕೂಡ ಕೊಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಒಂದು ನಂಬರನ್ನು, ಈ ಒಂದು ಏಂಜಲ್ ನಂಬರ್ನ ನಾವು ಉಪಯೋಗಿಸ್ಕೊಂಡು ಕೆಲವೊಂದು ಪರಿಹಾರಗಳನ್ನ ನಾವು ಇದರಿಂದ ಪಡ್ಕೊಳ್ಬಹುದು ಆಯಿತಾ. ಅಂತಂದರೆ ನಮಗೆ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ, ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಈ ಒಂದು ನಂಬರ್ ಮುಖಾಂತರ ನಾವು ಪಡ್ಕೊಳ್ಬಹುದು. ಹಾಗೆಯೇ ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ ಈ ಒಂದು ಪರಿಹಾರನ ನೀವು ಬೆಳಿಗ್ಗೆ ಒಂದು 3:30ಯಿಂದ 5:30 ಒಳಗಡೆ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ, ಈಗ ನಿಮಗೆ ದುಡ್ಡು ಬೇಕಾ, ದುಡ್ಡು ಬೇಕು ಅಂತ ಬರಿಬಹುದು. ಇಲ್ಲ ಅಂತಂದರೆ ಸಾಲ ತೀರಿಸಬೇಕಾ, ಸಾಲ ತೀರಿಸಬೇಕು ಅಂತ ಬರಿಬಹುದು. ಇಲ್ಲ ಅಂತಂದರೆ ಮನೆ ಕಟ್ಟಬೇಕಾ, ಮನೆ ಕಟ್ಟಬೇಕು ಅಂತ ಬರಿಬಹುದು. ಇನ್ನು ಕೆಲವರಿಗೆ ಎಲ್ಲ ಇರುತ್ತೆ ಗಾಯ್ಸ್, ಆದರೆ ನೆಮ್ಮದಿನೇ ಇರಲ್ಲ ಆಯಿತಾ. ಇನ್ನು ನೆಮ್ಮದಿ ಬೇಕಾ, ನೆಮ್ಮದಿ ಬೇಕು ಅಂತ ಬರಿಬಹುದು. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ಗಾಯ್ಸ್, ನಿಮ್ಮ ಜೀವನದಲ್ಲಿ ಯಾವ ರೀತಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ನೀವು ಈ ರೀತಿ ಬರಿಬೇಕಾಗತ್ತೆ. ಇದನ್ನು ನೀವು ಬೆಳಿಗ್ಗೆ ಎದ್ದು ನೀವು 3:30ಯಿಂದ 5:30 ಒಳಗಡೆ ಬ್ರಹ್ಮ ಮುಹೂರ್ತದಲ್ಲಿ ಬರಿಬೇಕಾಗತ್ತೆ ಆಯಿತಾ. ಅದೇ ಟೈಮಲ್ಲಿ ಯಾಕೆ ಬರಿಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಆ ಟೈಮಲ್ಲಿ ಗಾಯ್ಸ್ ಏನಂತ ಅಂದರೆ ದೇವಾನುದೇವತೆಗಳು ಭೂಮಿಗೆ ಬಂದು ಸಂಚಾರ ಮಾಡ್ತಾ ಇರ್ತಾರಂತೆ ಆಯಿತಾ. ಸೊ ಹಾಗಾಗಿ ಈಗ ಮುನಿಗಳೆಲ್ಲರೂ ಕೂಡ ತಪಸ್ಸನ್ನ ಯಾವ ಟೈಮಲ್ಲಿ ಮಾಡ್ತಾರೆ ಹೇಳಿ, ಬ್ರಹ್ಮ ಮುಹೂರ್ತದಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಅಂದರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತ ಅಂತಾರೆ ಅಲ್ವಾ, ಆ ಟೈಮಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ದೇವಾನುದೇವತೆಗಳು ತಥಾಸ್ತು ಅಂತ ಹೇಳಿಬಿಟ್ಟು ಹೋಗ್ತಾರಂತೆ ಆಯಿತಾ. ಸೊ ಹಾಗಾಗಿ ಈ ಒಂದು ನಂಬರ್ನ ನೀವು ಯೂಸ್ ಮಾಡಿಕೊಂಡು, ಈ ಒಂದು ಅಂದರೆ ಒಂದು ಏಂಜಲ್ ನಂಬರ್ನ ನೀವು ಯೂಸ್ ಮಾಡಿಕೊಂಡು ಈ ಪರಿಹಾರನ, ಈ ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್ ಇದನ್ನು ನೀವು 11 days ಮಾಡ್ಕೊಳ್ಬೇಕು. ಈಗ ನೀವು ಈಗ ಒಂದನ್ನು ಬರ್ಕೊಳ್ಳಿ ಎಲ್ಲನೂ ಕೂಡ, ಅಂದರೆ ನಿಮಗೆ ಯಾವುದು ಮೇಯ್ನಾಗಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಯಾವುದಾಗಿರುತ್ತೆ ಅದನ್ನು ಬರೀಬೇಕು. ಈಗ ನೀವು ಸಾಲ ತೀರಿಸ್ಬೇಕು ಅಂತ ಬರೀತೀರಾ ಅಂತ ಅಂದ್ಕೊಳ್ಳಿ. ಈ ಸಾಲ ತೀರಬೇಕು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಗಾಯ್ಸ್, ನೀವು ಈಗ ಒಂದು 5 ಲಕ್ಷ ಸಾಲನ ಮಾಡ್ಕೊಂಡಿರ್ತೀರ ಆಯಿತಾ. 5 ಲಕ್ಷ ಸಾಲನ ಏನಂತ ಬರೀಬೇಕು ಅಂತ ಹೇಳ್ತೀನಿ ನಿಮಗೆ. ನನಗೆ ನನ್ನ ಹತ್ತಿರ 5 ಲಕ್ಷ ಸಾಲ ಈಸ್ಕೊಂಡವರು, ಇಲ್ಲ ಅಂತಂದರೆ ಈಗ ಸಾಲ ತೀರಿಸಬೇಕು ಅಂತ ಇರುತ್ತಲ್ವ, ಇಲ್ಲ ಸಾಲ ನಿಮಗೆ ಯಾರಾದರೂ ಸಾಲನ ಈಸ್ಕೊಂಡವರು ನಿಮಗೆ ವಾಪಸ್ ಕೊಟ್ಟಿರೋದಿಲ್ಲ ಆಯಿತಾ. ಆ ಥರ ಇದ್ದರೂ ಕೂಡ ಸಾಲ ವಾಪಸ್ ಬರಬೇಕು. ಈಗ ನನಗೇನಂತ ಬರೀಬೇಕು ಗೊತ್ತಾ, ನನ್ನ ಹತ್ತಿರ 5 ಲಕ್ಷ ಸಾಲ ಈಸ್ಕೊಂಡ್ರು ಇನ್ನೂ ವಾಪಸ್ ಕೊಟ್ಟಿಲ್ಲ, ನನಗೆ ಪೂರ್ತಿ ಹಣ ಸಿಗಬೇಕು. ಈ ರೀತಿ ನೀವು ಬರೀಬೇಕು ಆಯಿತಾ. ನೋಡಿ ಬರೆದ್ಬಿಟ್ಟೆ ನಿಮಗೆ ತೋರಿಸ್ತೀನಿ. ನನ್ನ ಹತ್ತಿರ 5 ಲಕ್ಷ ಸಾಲ ಈಸ್ಕೊಂಡ್ರು ಇನ್ನೂ ವಾಪಸ್ ಕೊಟ್ಟಿಲ್ಲ, ನನಗೆ ಪೂರ್ತಿ ಹಣ ಸಿಗಬೇಕು. ಈ ಥರ ಗಾಯ್ಸ್ ನೀವು 11 times ನೀವು ಇದನ್ನೇ ಬರಿಬೇಕು. ನಿಮ್ಮ ಕಷ್ಟ ಏನಿದೆ ಅದನ್ನು ನೀವು ಬರ್ಕೊಳ್ಬಹುದು. ಇದೊಂದೇ ನೀವು, ಆದರೆ ಒಂದನ್ನು ಮಾತ್ರ ನೀವು ಮಾಡ್ಕೊಳ್ಬೇಕಾಗತ್ತೆ. ಒಂದನ್ನು ನೀವು 11 times ಬರಿಬೇಕು. 11 times ಬರೆದ್ಬಿಟ್ಟು ಗಾಯ್ಸ್ ನೀವು 11 days ಕೂಡ ಬರಿಬೇಕು. 11 times ಬರೀರಿ, ಹಾಗೆಯೇ 11 days ಬರೀರಿ. ಬರೆದುಬಿಟ್ಟು ನೋಡಿ ಗಾಯ್ಸ್, ನೀವು ಬೆಳಿಗ್ಗೆನೇ ಬರಿಬೇಕು, ಸಂಜೆ ಬರಿಬೋದಾ ಮೇಡಮ್ ಅಂತ ಕೇಳಬಹುದು ನೀವು. ಆದರೆ ಸಂಜೆ ಎಲ್ಲ ಬೇಡ ಗಾಯ್ಸ್. ನೀವು ಈ ರೀತಿ ಒಂದು ಅಂದರೆ ಈ ಥರ ಸಾಲ ತೀರಿಸ್ಬೇಕು ಅನ್ನೋದನ್ನ ನೀವು, ಇಲ್ಲ ಅಂತಂದರೆ ನನಗೆ ದುಡ್ಡು ಬೇಕು ಅಂತ ಅನ್ನೋರು ಕೂಡ ಬರಿಬಹುದು. ಇಲ್ಲ ನನಗೆ ಸೇವಿಂಗ್ಸ್ ಮಾಡಬೇಕು ಮನಿನ ಅಂತ ಅನ್ನೋರು ಬರಿಬಹುದು. ನನಗೆ ಹೆಚ್ಚು ಹಣ ಬರಬೇಕು ನನ್ನ ಜೀವನದಲ್ಲಿ, ನನ್ನ ಕಷ್ಟಗಳೆಲ್ಲ ತೀರೋಗಬೇಕು ಅನ್ನೋರು ಕೂಡ ಆ ಥರ ಅಂದ್ಕೊಂಡು ಕೂಡ ನೀವು ಬರಿಬಹುದು. ಆದರೆ ಇದನ್ನು ನೀವು 11 ದಿನ ಬರಿಬೇಕಾಗತ್ತೆ. 11 ದಿನದೊಳಗಡೆ ಗಾಯ್ಸ್ ನಿಮಗೆ ಓಕೆ ಆಯಿತು, ನನಗೆ ಇದು ಅಂದರೆ ನನಗೆ ಓಕೆ ಆಯಿತು ಅಂತ ಅಂದರೆ ನೀವು ಇದನ್ನು 48 days ಬರಿಬೋದು, ಏನು ತೊಂದರೆ ಇಲ್ಲ ಸರಿನಾ. ಈ ರೀತಿ ಮಾಡ್ಕೊಳ್ಳಿ ಗಾಯ್ಸ್.
ನಿಜವಾಗ್ಲೂ ಇದೊಂದನ್ನ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಲಕ್ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೇನೇ ಒಂದು ಕಷ್ಟ ಇದ್ದರೂ ಕೂಡ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ನನ್ನ ಲೈಫಲ್ಲೂ ಕೂಡ ನನಗೆ ಈ ಒಂದು ನಂಬರಿಂದ ನನಗೆ ತುಂಬಾ ಕಷ್ಟನ ನಾನು ಕೂಡ ಅನುಭವಿಸಿದ್ದೀನಿ ನಿಮ್ಮ ಥರನೇ. ಸೊ ಈ ಒಂದು ನಂಬರಿಂದ ಹಾಗೆಯೇ ಈ ರೀತಿ 11 ಡೇಸ್ ಬರೆದಿರೋದ್ರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ, ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ ನನಗೆ. ಓಕೆನಾ. ಸೊ ಹಾಗಾಗಿ ನಂತರನೇ ನಿಮಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈಗ ಒಬ್ಬೊಬ್ಬರಿಗೆ ಎಲ್ಲರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ ಅಲ್ವಾ. ಅವ್ರವ್ರಿಗೆ ಯಾವ್ಯಾವ ರೀತಿ ಕಷ್ಟಗಳು ಇರುತ್ತೋ ಅವರವರು ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗಲಿ ಆಯಿತಾ. ಒಳ್ಳೇದನ್ನ ನೀವೇ ಮಾಡ್ಕೊಳ್ಬೇಕು ಆಯಿತಾ. ಎದಳಕ್ಕಾಗಲ್ಲ ಮೇಡಮ್ ನಮಗೆ ಅಷ್ಟೊತ್ತಿಗೆ ಆ ಥರ ಎಲ್ಲ ಮನಸ್ಥಿತಿನ ಇಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು, ನಿಮಗೆ ಒಂದು ಒಳ್ಳೆ ಜೀವನ ಸಿಗಬೇಕು ನಿಮಗೆ ಅಂತ ಅಂದರೆ ಈ ರೀತಿ ಒಂದು 4, 5, 6 ಅಂತ ನಂಬರ್ನ ನೀವು ಏಂಜಲ್ ನಂಬರ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಈ ರೀತಿ ಬರೀಬೇಕಾಗತ್ತೆ. ಬರೆದು ನೋಡಿ ಗಾಯ್ಸ್, ನಿಜವಾಗ್ಲೂ 100% ಸಕ್ಸಸ್ ಆಗೇ ಆಗುತ್ತೆ ಗಾಯ್ಸ್. ಓಕೆನಾ. ಯಾಕಂದರೆ ನನ್ನ ಜೀವನದಲ್ಲಿ ನನಗೂ ಕೂಡ ಇದು 100% ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಬೇಕಾದರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ರೀತಿ ಏನು ಮಾಡಿದೆ ನಾನು ಎಲ್ಲನೂ ಕೂಡ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇದಂತೂ ನಿಜವಾಗ್ಲೂ 4, 5, 6 ಅನ್ನೋ ನಂಬರು ಇಲ್ಲ 7, 8, 6 ಅಂತ ಇರುತ್ತಲ್ಲ, 7, 8, 6 ನಂಗೆ ಗೊತ್ತಿಲ್ಲ ಅಷ್ಟೊಂದು, ನಾನು ಅದನ್ನೆಲ್ಲ ನಂಬಿಲ್ಲ. ಬಟ್ ಈ ನಂಬರ್ ಅಂತೂ ಗಾಯ್ಸ್ 4, 5, 6 ಅನ್ನೋ ನಂಬರ್ನ ಮಾತ್ರ ನಿಜವಾಗ್ಲೂ ನನ್ನ ಲೈಫಲ್ಲಿ ತುಂಬಾ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಒಂದು ಗುಡ್ ರಿಸಲ್ಟ್ ಅನ್ನೋದನ್ನ ಸಿಕ್ಕಿದೆ. ನನ್ನ ಕಷ್ಟ ಸಮಯದಲ್ಲಿ ನನಗೆ ಒಂದು ಕಷ್ಟ ಅಂತ ಬಂದಾಗ ನನಗೆ ಈ ಒಂದು ನಂಬರು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೊಂದನ್ನ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಆಯಿತಾ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ನಿಮಗೆ ಹೇಳೋದಿಲ್ಲ ಗಾಯ್ಸ್. ನನ್ನ ಲೈಫಲ್ಲಿ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ಕಿದ್ರೆ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನೀವು ಎಲ್ಲ ಅಂದುಕೊಂಡಂಗೆ ಎಲ್ಲ ನಿಮ್ಮ ಕಷ್ಟಗಳು ಏನೇನಿದೆ ಅದೆಲ್ಲ ಕೂಡ ಈ ಒಂದು ನಂಬರಿಂದ ತೀರೋಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ದೇವರು ಕೂಡ ನಿಮಗೆ ಒಳ್ಳೇದು ಮಾಡಲಿ. ಎಲ್ಲರಿಗೂ ಕಷ್ಟ ಅನ್ನೋದಿದ್ದೇ ಇರುತ್ತಲ್ವ, ನಂತರನೇ ನಿಮಗೂ ಕಷ್ಟ ಅನ್ನೋದಿರುತ್ತೆ. ಸುಮ್ಮನೆ ಏನೇನೋ ಕಮೆಂಟ್ ಮಾಡಬೇಡಿ. ನನಗೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸ್ಗಳು ಏನೇನೋ ಮಾಡ್ತಿದ್ರು, ತುಂಬಾ ಬೇಜಾರಾಗ್ತಾಯಿತ್ತು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಿ, ಸರಿನಾ. ಆದರೆ ಏನೇನೋ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಆಯಿತಾ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಗಾಯ್ಸ್, ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ನೆರವಾಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋದು ನನ್ನ ಭಾವನೆ ಆಯಿತಾ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಜವಾಗ್ಲೂ ಗಾಯ್ಸ್, ಇದೊಂದು ಪರಿಹಾರನ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ತುಂಬಾ ಒಂದು ಒಳ್ಳೆಯದಾಗೇ ಆಗುತ್ತೆ ಗಾಯ್ಸ್ ಆಯಿತಾ. ಒಂದು ನಂಬಿಕೆ ಇಟ್ಟು ಮಾಡಿ. ಸುಮ್ಮನೆ ಏನೋ ಹೇಳ್ತಲ್ಲ ನಿಮಗೆ, ನಂತರ ನೀವು ಕಷ್ಟಪಟ್ಟಿರೋರು ಪಡ್ತಾರೋರು ಇರ್ತೀರ ಅಲ್ವಾ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದಷ್ಟೇ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.